ಅಯ್ಯೋ ಇಡತ್ತಾದ್ರೂ ಬರಲಿಲ್ಲ ಕಣೆ. ಫೋನ್ ಮಾಡಿ ಅವನಿಗೆ ಏಳತ್ತಾತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬತ್ತೀನಿ ಅಂತ ಹೇಳಿದ್ದ. ಫೋನ್ ಮಾಡಿ ಅವನಿಗೆ ಬತ್ತಾನೆ, ಫೋನ್ ಮಾಡಿ ಕರ್ಕೊಂಡು ಹೋಗ್ತಾನೆ, ಫೋನ್ ಮಾಡಿ ಫೋನ್ ಮಾಡಿ ಕರ್ಕೊಂಡು ಹೋಗ್ಲಿ ಬರಲಿ. ಅಯ್ಯೋ ಯಮ್ಮ, ಅವನು ಫೋನ್ ಎತ್ತುತ್ತಿಲ್ಲ. ನಾನು ಅವಾಗಿಂದ ಮಾಡ್ತಾ ಇದ್ದೀನಿ, ಫೋನ್ ಎತ್ತುತ್ತಿಲ್ಲ. ನಾನೇನು ಮಾಡೋಣ? ನೀನು ಏನು ಮಾಡೋಣ ಹೇಳು? ನೀನು ಒಳ್ಳೆ ಹೆಂಗೆ ಆಡ್ತೀಯಮ್ಮ ತಾಯಿ. ಅವನು ಫೋನ್ ಎತ್ತುತ್ತಿಲ್ಲ. ಸ್ವಲ್ಪ ಹೊತ್ತು ಬರ್ತಾನಲ್ಲಿ ಬಾರ್ನಂಗಡಿಗೆ. ನೈಟ್ ಆಗ್ತಿದ್ದಂಗೆ ಕುಡಿಯೋರು ಜಾಸ್ತಿ. ನಿನಗಿನ್ನೂ ಗೊತ್ತಿಲ್ಲ. ಕುಡಿಯೋರು ಜಾಸ್ತಿ ಇರೋದ್ರಿಂದನ ಅಲ್ಲಿ ನೈಟ್ 12 ಗಂಟೆ ಆದ್ರೂ ಬಾಕ್ಲಾಕಲ್ಲ ಬಾರ್ ಅಂಗಡಿನ. ಅದಕ್ಕೆ ಮತ್ತೆ ಲೇಟ್ ಆಗೈತೆ ಅಲ್ಲಿ ಬಿಸಿ. ಅಂಥದ್ರಾಗಂತೂ ಶನಿವಾರ ಭಾನುವಾರ ಇದ್ದಿದ್ದು ಭಾಳ ಬಿಸಿ ಅಲ್ಲಿ. ಅದಕ್ಕೇನೆ ಅನಿಸುತ್ತೆ ಇನ್ನು ಬಂದಿಲ್ಲ ಅವನು. ಇಲ್ಲಾಂದರೆ ಇಡತ್ತಿಗೆ ಬಂದುಬಿಡೋನು. ಮಿಕ್ಕಿ ಟೈಮ್ನಾಗ ಆಗಿದ್ರೆ ಇಡತ್ತಿಗೆ ಬಂದುಬಿಡೋನು ಕಣಮ್ಮ. ನಾವು ಮನೆ ನೋಡ್ತಾ ಇದ್ದೀವಮ್ಮ, ಸಿಗ್ತಿಲ್ಲ ಮನೆ. ಬೇರೆನೆ ಏನು ಮಾಡೋಣ ಏನೋ ಅನ್ನಿಸ್ತೈತಿ. ಮನೆ ಎಲ್ಲೂ ಸಿಗಲ್ಲ. ಇನ್ನೇನು ಮಾಡ್ತೀರ, 1-2 ದಿನ ಇಲ್ಲೇ ಇರ್ರಿ. ಇಬ್ಬರಳನು ತಲಾ ಕರ್ದಾರ್ದ ಹಾಕ್ಕೊಂಡು ಬಾಡಿಗೆನ ಕಟ್ಟಕ್ಕಾಗುತ್ತೆ. ತಲಾ ಕರ್ದಾರ್ದ ಆದರೆ ಏಟೋ ಹೆಚ್ಚು ಕಡಿಮೆ ಆಗುತ್ತೆ, ಎಷ್ಟೋ ಕಮ್ಮಿ ಆದಂಗೆ ಆಗುತ್ತೆ. ನಾವೇನಿದು ಓಟ್ರಾಗ ಓಡಾಡಲ್ಲ. ಇಲ್ಲೇ ಇರ್ರಿ ನೀವು ನಮ್ಮ ಮನೆಯಾಗೇನೆ. ಅಷ್ಟೇ, ಇನ್ನೇನು ಮಾಡ್ತೀರ. ಸಿಗತಕ್ಕ ಇರ್ರಿ, ಸಿಕ್ಕಿದ ಮೇಲೆ ತೀರ ಹೋಗಿರಿ ಅಂತಿ. ಸಿಗತಕ್ಕನ ಇಲ್ಲೇ ಇರ್ರಿ. ನಾನು ಹಂಗೆ ಹೇಳಿ ಕರ್ಕೊಂಬಂದಿರೋದ ಅಕ್ಕಯ್ಗೆ. ನಮ್ಮ ಹುಡುಗಗೊಂದು ಫೋನ್ ಮಾಡಬೇಕಾಗಿತ್ತು. ಕಾಲು ನೋವು. ಅಪ್ಪ, ನೋವು ಅಂದರೆ ನೋವಪ್ಪ ಕಾಲು. ಅಪ್ಪ, ನೋವು ಅಂದರೆ ನೋವು. ಅಯ್ಯೋ, ನೋವು ಅಂದರೆ ನೋವು ಕಾಲು. ಪಾಪ ನೋವಾಗೈತಲ್ಲೇ ನಿನ್ನ ಕಾಲು. ಪಾಪ ಮಂಚ ಬಿಟ್ಕೇಳ ಕಿಳಿಯಲ್ಲಮ್ಮ. ಏನು ಮಾಡ್ತೀಯ ಪಾಪ, ಹಂಗೆ ನೋವಾಗೈತೆ. ನಿನ್ನ ಮಗ ಬರಲಿಲ್ಲ ಹಂಗಾರೆ ಆಸ್ಪತ್ರೆಗೆ ಹೋಗಿಲ್ವಿ ನಾನು? ಇಲ್ಲ ಆಂಟಿ, ನಾನು ಆಸ್ಪತ್ರೆಗೆ ಹೋಗಿಲ್ಲ. ಇವಾಗ ನಾವು ಎಲ್ಲೋಡಿಲಿ ಆಸ್ಪತ್ರೆಗೆ ಹೋಗೋಣ ಅಂತ ಇದ್ವಿ. ಸಾಯಂಕಾಲಕ್ಕೆ ಬರ್ತೀನಿ, ಮಧ್ಯಾಹ್ನ ಹೊತ್ತಿನ ಜನ ಇರ್ತಾರೆ. ಸಾಯಂಕಾಲಕ್ಕೆ ಹೋಗೋಣಮ್ಮ ಹಾಸ್ಪಿಟ್ಲಿಗೆ. ಸಾಯಂಕಾಲ ಟೈಮ್ ಆದರೆ ಜನ ಇರಲ್ಲ, ಬೇಗ ತೋರಿಸ್ಕೊಂಡು ಬರ್ಬೋದು ಅಂತ ಹೇಳೋಗಿದ್ದ ಅಣ್ಣಯ್ಯ. ಅದಕ್ಕೆ ಇನ್ನು ಬಂದಿಲ್ಲ. ಆಸ್ಪತ್ರೆಗೆ ಹೋಗೋಣ ಅಂತೇಳಿ ನೋಡ್ತಾ ಇದ್ದೀವಿ. ಅವನಿನ್ನ ಬರೋಂಗೆ ಇಲ್ಲ. ಫೋನ್ ಮಾಡಿದ್ರೆ ಫೋನು ಎತ್ತಂಗಿಲ್ಲ. ಎಲ್ಗೋಗ್ಯವನೋ ಏನೋ. ಅಯ್ಯೋ ದೇವ್ರೆ ಪಾಪ, ಹೆಂಗೆ ಕಾಲು ಊತ ಬಂದ್ಬಿಟ್ಟೈತೆ. ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಸುಪ್ಪು. ಬರ್ರಿ ಕರ್ಕೊಂಡು ಹೋಗೋಣ. ನಾನು ಬರ್ತೀನಿ ಬಾ. ನಾನು ನೀನು ಇಬ್ಬರು ಕರ್ಕೊಂಡು ಹೋಗೋಣ. ಬಿಡಮ್ಮ, ಅವ್ನು ಬರಲಿ. ನಮ್ಮ ಹುಡುಗ ಬಂದಮೇಲೆ ಹೋಗೋಣ. ನಮ್ಮ ತಗೆ ದುಡ್ಡಿಲ್ಲ ಕಣಮ್ಮ, ಅದಕ್ಕಾಗಿನ. ಬಿಡಿ ಆಂಟಿ, ನಾನೇ ತೋರಿಸ್ತೀನಿ. ಎಷ್ಟಾಗುತ್ತೋ ಏನೋ ಹಾಸ್ಪಿಟ್ಲಿದು ಖರ್ಚು, ಅದೆಷ್ಟಾಗುತ್ತೋ ಅಷ್ಟು ನಾನೇ ಕೊಡ್ತೀನಿ ಬಿಡಿ. ಕರ್ಕೊಂಡು ಹೋಗೋಣ. ಬಾ ಸುಪ್ಪು, ಕರ್ಕೊಂಡು ಹೋಗೋಣ ಬಾರಮ್ಮ. ಪಾಪ ಆಂಟಿ ಕಾಲಾಗಿರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತೈತೆ. ಮಹಿನೂ ಇದನ್ನಲ್ಲ ಕರ್ಕೊಂಡು ಹೋಗ್ತಾನೆ. ಬಾ ಹೋಗ್ರಿ, ನಾನು ಮನೆಯಲ್ಲದು ಎಲ್ಲನ ಕಸ ಹೊಡಿತೀನಿ. ಇವಾಗ ಸದ್ಯಕ್ಕೆ ನಿಮ್ಮ ಜೊತೆಗೇನೆ ಮಾಡ್ತೀನಿ. ಅಡುಗೆನೋ ಸರ್ವಂತಾಗಿ ಉಂಬಕ್ಕಾಗುತ್ತೆ. ಆಮೇಲೆ ತೀರಾನ ಬೇರೆ ಮಾಡ್ಕೊಂಬಕ್ಕಾಗುತ್ತೆ. ಒಂತಾಗೆ ಮಾಡಮ್ಮ. ಇನ್ನೇನು ಆಸ್ಪತ್ರೆಗೆ ಹೋಗಿ ಬರ್ತೀವಿ. ತೀರಾ ನಾಳಿಕೆ ಯಾವಾಗನ ನೀವು ಬೇರೆ ಮಾಡ್ಕೊಂಬಂತ್ರಿ. ಎಲ್ಲ ಪಾತ್ರೆ ಪಡ್ಗ ಎಲ್ಲ ಮಾಡ್ಕೊಂಬತ್ತಕ್ಕ ಏನು ಮಾಡ್ತೀವಿ ನಾವು ಅಂತ ಕಷ್ಟ ಅನ್ಭವಿಸಿರೋದಕ್ಕಾಗಿನ ಇರ್ರಿ ಅಂದಿದ್ದಷ್ಟೇನೆ. ಅದಕ್ಕೆ ನನ್ನ ಮಗಳು ಕರ್ಕೊಂಬಂದವಳು. ಕಷ್ಟ ಸುಖ ಅಂದರೆ ನಾವು ಯಾರಿಗಾನ ಅಂತೀವಿ. ನಾವು ಹಿಂಗೆ ಅಯ್ಯಂದಿದ್ವಿ ಕಣಮ್ಮ. ಅದಕ್ಕೆ ಪಾಪ ಎಲ್ಲಿಗೆ ಹೋಗ್ತಾರೆ ಅವರಿಬ್ರು ಅಂತ ಹೇಳಿ ಅದಕ್ಕೇನೆ ನಮ್ಮ ಅಮ್ಮನೇ ಕರ್ಕೊಂಬಂದಿದ್ದು. ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಕೇಳಲಿಲ್ಲ ಇವರು. ಇಲ್ಲೇ ಇರೋಣ. ನಮ್ಮ ಮನೆ ಹೆಂಗೈತೆ ಗೊತ್ತಾ ನಿಜವಾಗ್ಲೂ. 2 ಅಫ್ಟೇರ್ ಮನೆ ಕಟ್ಟವ್ರೆ. ನಿಮ್ಮ ಅಮ್ಮ ಒಂದು ಕಡೆ ಇರ್ತಾರೆ. ಬಾ ಹೋಗೋಣ ಪಾರು ಅಂತ ಹೇಳಿದ್ರು ಬರಲ್ಲ ಅಂತ ಹೇಳಿದ್ರು. ಹೋಗು, ಆರಾಮಾಗಿ ಬಂದಿರ್ಬೋದಾಗಿತ್ತು. ಹೌದಾ? ಮತ್ತೆ ಹಂಗೆ ಮಾಡ್ಬೋದಾಗಿತ್ತು ಪರ್ವಕ್ಕ. ಅವ್ರ ಮನೆಗೆ ಹೋಗ್ಬೋದಾಗಿತ್ತು. ಅವ್ರೂರು ಒಂಥರ ಹೊಲದಲ್ಲಿರೋದು ಅವ್ರ ಮನೆ. ಅಲ್ಲಿರೋಕ್ಕಾಗಲ್ಲ ನನಗೆ. ಅಲ್ಲಿರ್ಬೇಕಂದ್ರೆ ಒಂಥರ ಭಯ ಅನಿಸುತ್ತೆ. ಅಲ್ಲಿ ಯಾವುದು ಮನೆ ಇಲ್ಲ ಏನಿಲ್ಲ. ಮೊನ್ನೆ ಒಂದ್ಸತಿ ಹೋಗಿ ಬಂದಿದ್ವಿ ರೀಸೆಂಟಾಗಿ. ಹೋಗಿ ಎಲ್ಲ ಮನೆ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗೈತೆ ಮನೆ. ಒಬ್ಬನೇ ಮಗ. ಎಲ್ಲ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಸೂಪರಾಗಿ ಸಂಪಳಿಸಿದ್ದಾರೆ ಇವರಪ್ಪ ಅಮ್ಮ. ತುಂಬ ಚೆನ್ನಾಗಿದ್ದಾರೆ. ಮಹಿಯವರು ತುಂಬ ರಿಚ್ ಆಗಿದ್ದಾರೆ. ಹೌದೇನು? ಹೆಂಗ ಬಿಡತ್ತ, ಒಳ್ಳೆ ಹುಡುಗನೇ ಸಿಕ್ಕವ. ಇನ್ನೇನು ಮಾಡೋಕ್ಕಾಗುತ್ತೆ. ನೀವು ನೋಡಪ್ಪ, ನಿಮ್ಮ ಅಜ್ಜಿನೇ ಸಹಿಸ್ಕೊಂಬಲ್ಲ. ಬೇರೆಯವ್ರದ್ದು ಹೆಂಗೆ ಸಹಿಸ್ಕೊಂತಾರಪ್ಪ? ನಿಮ್ಮ ಅಜ್ಜಿ ಯಾತ್ರ ಮನುಷ್ಯ ಹೇಳು. ಅಲ್ಲ, ನಿಮ್ಮನ್ನೇ ಸಹಿಸ್ಕೊಂಬಲ್ಲ ಅಂದರೆ ಹೆಂಗಮ್ಮ ತಾಯಿ? ಏನು ನಿಮ್ಮ ಅಜ್ಜಿ ಏನಂತಳಗೆ ಅವಳಿ? ಅದೇ ಮತ್ತೆ ಪಾಪ ಹೆಂಗ ಒಳ್ಳೆ ಹುಡುಗ ಸಿಕ್ಕಿರೋದ್ಕಂತೂ ಪರವಾಗಿಲ್ಲ. ಅಯ್ಯೋ ಅವರಪ್ಪ ಅಮ್ಮಯ್ಯ ಕೆಲಸನೇ ಮಾಡಬೇಡ ನೀನು ಅಂತಾರೆ ಕಣ ಸುಪ್ಪಿ ಇವನಿಗೆ. ಇವನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವನೇ ಬರೋದಷ್ಟೇ. ನಮ್ದು ಇನ್ನೇನು ಬಿಸ್ನೆಸ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇವಾಗ ನಾವು ಮಾಡೋ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತೈತೆ. ಮೊನ್ನೆ ಮಹಿ 50,000 ರೂಪಾಯಿ ತಂದು 50,000ಕ್ಕೆ 50,000 ಲಾಭ ಬರೋ ಥರ ಮಾಡಿದ್ದು ಗೊತ್ತಾ. 50,000ಕ್ಕೆ ನಾವು ಒಂದು ಕಾರ್ ತೊಗೊಂಬಂದಿದ್ವಿ. ಅದನ್ನೆಲ್ಲ ಮಹಿನೇ ರಿಪೇರಿ ಮಾಡ್ದ.
ಅದನ್ನೆಲ್ಲ ರಿಪೇರಿ ಮಾಡಿಬಿಟ್ಟು 1 ಲಕ್ಷಕ್ಕೆ ನಾವು ಮಾರಾಟ ಮಾಡಿದ್ವಿ. ತುಂಬ ಚೆನ್ನಾಗಿದ್ದಾರೆ, ತುಂಬ ರಿಚ್ ಆಗಿದ್ದಾರೆ ಮಹಿಯವರು. ಮನೆ ಕಡೆ ಕೆಲಸನ ಮಾಡಬೇಡ ಅಂತಾರೆ ಅವ್ರ ಅಪ್ಪ ಅಮ್ಮ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅವ್ರ ಅಪ್ಪ ಅಮ್ಮ. ಇನ್ನೂ ಹುಡುಗ ಹುಡುಗಿ ಇದ್ದಂಗಿದ್ದಾರೆ. ಅದಕ್ಕೆ ನಾವೇನೇ ಅಲ್ಲಿಗೆ ಹೋಗೋದೇನು ಇನ್ನು ಇದ್ದಿದ್ದೇನೆ, ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಯಾವಾಗಾದರೂ ಹೋದ್ರಾಯ್ತು ಅಷ್ಟೇ. ನಮ್ಮದು ತೋಟನೇ ಒಂದು 20 ಲಕ್ಷಕ್ಕೆ ಕೊಡ್ತೀವಿ. ಒಂದು ನಮ್ದು ಎಷ್ಟು ಒಂದು 50 ಎಕರೆ ಐತೆ ಜಮೀನು. ಎಲ್ಲ ಟೋಟಲ್ ಎಲ್ಲ ನಮ್ಮದು ಅದು ಇದು ಎಲ್ಲ ನಮ್ಮದು ಆಸ್ತಿ ಸೇರಿಬಿಟ್ರೆ ಎಲ್ಲ ತೋಟ ಬೇರೆ ಬೇರೆ ಕಡೆ ಇದೆ. ಎಲ್ಲ ಒಟ್ಟಿಗೆ ಕೂಡಿಸ್ಬಿಟ್ರೆ ಒಂದು 50 ಎಕರೆ ಜಮೀನು ಆಗಿಬಿಡುತ್ತೆ. ನಮ್ಮ ಟೌನಲ್ಲೇ ಒಂದು 5-6 ಸೈಟ್ ತೊಗೊಂಡು ಬಿಟ್ಕೊಂಡಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ. ಏನಿಲ್ಲ, ನಮಗೇನು ಯಾವುದಕ್ಕೇನು ಕಡಿಮೆ ಆಗಿಲ್ಲ. ಏನು ಕೆಲಸನೇ ಮಾಡಬೇಡಪ್ಪ, ನೀನು ಆರಾಮಾಗಿ ಇದ್ಬಿಡು ಮನೆಯಾಗೆ, ಏನು ಕೆಲಸನೇ ಮಾಡಬೇಡ ಅಂತ ಹೇಳ್ತಾರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ. ಆದ್ರೆ ನಾನು ಸುಮ್ಮನೆ ಬೇಜಾರಲ್ಲ, ನೀನು ಎಲ್ಲಾದರೂ ಇರು, ಇಷ್ಟ ಬಂದಂಗೆ ಇರು ಅಂತಾರೆ. ಅದಕ್ಕೆ ಅಪ್ಪ ನಾನು ಹಿಂಗೆ ಪಾರು ಅನ್ನೋ ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅಲ್ಲೇ ಇರ್ತೀನಿ. ಸರಿ ಆಯ್ತು, ಅಲ್ಲೇ ಇರಪ್ಪ ಅಂತಾರೆ. ಬರೋಕ್ಕೆ ಹೋಗ್ಬಿಡ ನೀನು ಅಂತಾರೆ. ಅದಕ್ಕೆ ಒಂದು ಸತಿ ಹೋಗಿ ಇವಳು ನಾನು ನೋಡ್ಕೊಂಬಂದಿದ್ವಿ. ಅದಕ್ಕೆ ಮನೆಯೆಲ್ಲ ತುಂಬ ಚೆನ್ನಾಗೈತೆ ಕೇಳು. ಕರ್ಕೊಂಡು ಹೋಗಿ ನಮ್ಮ ಅಪ್ಪ ನಮ್ಮಮ್ಮನೆಲ್ಲ ಪರಿಚಯ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವಳಿಗೆ. ಹುಡುಗಿ ನೀನು ಯಾರನ್ನ ಒಪ್ತೀಯೋ ಅವಳೇ ನಮ್ಮನೆ ಸೊಸೆ ಅಂತಾರೆ. ನಾನು ಕರ್ಕೊಂಡು ಹೋಗಿದ್ದಕ್ಕೆ ಇವಳೇ ನಮ್ಮನೆ ಸೊಸೆ, ಮಹಾಲಕ್ಷ್ಮಿ ಇದ್ದಂಗೆ ಇದ್ದಾಳೆ ಅಂತೇಳಿ ನನ್ನಂತೆ ಎಷ್ಟು ಇಷ್ಟಪಟ್ಟರು ಗೊತ್ತಾ ಸೊಪ್ಪು. ಹೆಂಗೋ ಬಿಡ್ರಿ ಅಕ್ಕ, ಅದೃಷ್ಟ ಮಾಡಿದ್ದೀರ ಪಾರು ಅಕ್ಕ. ನಿಜವಾಗ್ಲೂ ನೀವು ತುಂಬ ಅದೃಷ್ಟ ಮಾಡಿದ್ದೀರ. ಹೆಂಗೋ ಅತ್ಲಾಗೆ ನೀವು ಇವಾಗ ಒಳ್ಳೆ ಹುಡುಗ ಸಿಕ್ಕಿರೋದ್ರಿಂದ ನಿಮ್ಗೇನೋ ಇವಾಗ ಏನೋ ಅನ್ಸೋದಿಲ್ಲ. ನೋಡಿ ನನ್ನ ಜೀವನನೇ ಇವಾಗ ಹೇಳ್ಬಾರ್ದು, ಹಂಗಾಗೈತಿ. ಹೋಗಿ ಏನಪ್ಪ ಇದು ವಿಚಿತ್ರ ಅನಿಸುತ್ತೆ, ಹಂಗಾಗುತ್ತೆ ಕಣಕ್ಕ. ಏನು ಮಾಡೋದು, ನಮ್ಮದೇ ಒಂಥರ ಕಣಕ್ಕ ಕಷ್ಟ, ಹೇಳ್ಬಾರ್ದು. ಇವಾಗ ನೋಡಿ ನಮ್ಮಮ್ಮ ಕಾಲು ಹುಷಾರಿಲ್ಲ. ನಮ್ಮ ಅಣ್ಣಯ್ಯ ಬರ್ತೀನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ, ಆದರೆ ಬರೋಂಗೇ ಇಲ್ಲ. ಮಧ್ಯಾಹ್ನ ಫೋನ್ ಮಾಡಿದ್ದೆ ಬರ್ತೀನಿ ಆಮೇಲೆ ಹೋಗೋಣ ಅಂತ ಹೇಳ್ದ. ಸಾಯಂಕಾಲಕ್ಕೆ ಹೋಗೋಣ, ಮಧ್ಯಾಹ್ನ ಟೈಮು ಜನ ಇರ್ತಾರೆ, ಆಮೇಲೆ ಹೋಗೋಣ ಅಂದವನು ಇನ್ನೂ ಬಂದೇ ಇಲ್ಲ. ನಮ್ಮಮ್ಮ ನೋವು ನೋವು ಅಂತೈತಿ, ಭಾಳ ನೋವೈತೆ. ಕಾಲು ಅಷ್ಟಿಷ್ಟು ನೋವ್ತಾ ಇಲ್ಲ. ಅಯ್ಯೋ ಭಾಳ ನೋವು. ಅಷ್ಟಿಷ್ಟು ನೋವಿಲ್ಲ, ಅಯ್ಯೋ ಹೇಳೋಕ್ಕಾಗಲ್ಲ, ಅಷ್ಟು ನೋವು ನನ್ನ ಕಾಲಂತೂ. ಯಪ್ಪ ಹೊಡೀತೆ ತಂಗೆ. ಈ ಸೊಂಟದಿಂದ ಕೆಳಕ್ಕೆ ಹಂಗೇನೆ ಕಿತ್ತಂಗಾಗುತ್ತೆ, ಡಗ 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 ಅಂದಂಗಾಗುತ್ತೆ. ಹೊಡೀತೆ ತಂಗೆ, ಕಿತ್ತಂಗೆ ಆಗ್ತೈತೆ ಕಾಲು. ನೋಡಮ್ಮ, ಟ್ಯಾಂಕಿಂತಕ್ಕೆ ಇನ್ಯಾವಳ ಎಣ್ಣೆನೂ ಸೋಪಿನ ಪುಡಿ ಹಾಕಿದ್ದಾಳು. ಮಾನ ಮರ್ಯಾದೆ ಇಲ್ದಾಳು. ಇನ್ಯಾವಳ ಹಾಕ್ತಾಳೆ? ಅದೇ ಸೋಬಾಗಿ, ಆ ಸೋಬಾಗಿನೇ ಹಾಕಿರೋಳು. ಅದರಿದ್ರದವಳು ಅವಳೇ ಹಾಕಿರೋದು. ಆ ಓಟು ಬಿಟ್ಟಿರೋಳಾಗ ಅವಳು ಹಾಕಿ ನಮ್ಮಮ್ಮ ಹಿಂಗೆ ಕೆಡವಿಕ್ಕಿದ್ಲು. ಹಾಳಾಗೋಗ್ತಾಳೆ ಅವಳು, ಉದ್ಧಾರ ಅಂತೂ ಆಗಲ್ಲ. ಹಾಳಾಗೋಗ್ತಾಳೆ. ನಾನಂತೂ ಎಷ್ಟು ಶಾಪ ಹಾಕಿದ್ದೀನಿ ಅಂದರೆ ನಿಜವಾಗ್ಲೂ ನಮ್ಮಮ್ಮ ಅನುಭವಿಸ್ದಂಗೆ ಅವಳು ಅನುಭವಿಸ್ತಾಳೆ. ನೋಡ್ತೀರ ಆಂಟಿ, ಚಿನ್ನಂಟಿ, ನೀನೇನೇನು ನೋಡ್ತೀರ ಚಿಕ್ಕಮ್ಮ ಆಂಟಿ ಹೆಂಗೆ ಅನುಭವಿಸ್ತಾಳೆ ಅಂತ ಹೇಳಿ ಅವಳು. ಕರ್ಕೊಂಡು ಬನ್ನಿ ಫಸ್ಟ್ ಅವ ಆಂಟಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನಾನಿದ್ದಂಗೆ ಪಾರು ನಡಿ, ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸೊಪ್ಪು ನಡಿಯಮ್ಮ, ಕರ್ಕೊಂಡು ಹೋಗೋಣ. ಪಾಪ ಅವ ಆಂಟಿ ಅಷ್ಟೊಂದು ನೋವು ಅನ್ಬೇಕಾದ್ರೆ ನಿಮ್ಮ ಅಣ್ಣ ಪಾಪ ಕೆಲ್ಸಕ್ಕೆ ಹೋಗಿದ್ದಾರೆ. ಬಾ, ನಾವಿದ್ದೀವಲ್ಲ ಕರ್ಕೊಂಡು ಹೋಗ್ತೀವಿ. ನಾವಿದ್ದೀವಿ ಸಪೋರ್ಟಿವಾಗಿ, ಸಪೋರ್ಟಾಗಿ ನಾವಿರಬೇಕಾದ್ರೆ ನೀವು ತಲೆ ಕೆಡಿಸ್ಕೊಬಿಡಿ. ಬನ್ನಿ ಹೋಗೋಣ. ಅದಕ್ಕೆ ಮತ್ತೆ ಹೆಂಗೋನೋ ನಮ್ಮ ಕಷ್ಟಕ್ಕೆ ನೀವು ಆಗ್ತೀರಾ, ನಿಮ್ಮ ಕಷ್ಟಕ್ಕೆ ನಾವು ಆಗ್ತೀವಿ ಅಂತ ಹೇಳಿ ನಿಮ್ಮನ್ನ ಇಲ್ಲಿಗೆ ಬರ್ರಿ ಅಂತ ಹೇಳಿದ್ದು. ಇವಾಗ ನೋಡು, ನಾವಿಬ್ಬರು ತಾಯಿ ಮಗಳಿಬ್ರೇನೆ ಎಷ್ಟಂತ ಅನ್ಬೇಕಾಗಿತ್ತು. ತುಂಬ ಕಷ್ಟ ಬೀಳಬೇಕಾಗಿತ್ತು. ಇವಾಗ ಹೆಂಗೋ ನೀವಿರೋದಕ್ಕೇ ನಮ್ಗೆ ಇವಾಗ ಎಷ್ಟೋ ಒಂಥರ ಧೈರ್ಯ ಬಂದಂಗೆ ಆಯಿತು. ನಮ್ಮ ಅಮ್ಮನಿಗೂ ನನಗೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಗೊತ್ತಾ. ಬಾರಮ್ಮ ಹೋಗೋಣ. ಅದಕ್ಕೆ ಮತ್ತೆ ಕಷ್ಟ ಸುಖಕ್ಕೆ ಆಗ್ತಾರೆ ಎಂಬುದು. ಇವಾಗ ಹೆಂಗೋ ಇರೋದ್ರಿಂದ ನನಗೆ ಎಷ್ಟೋ ವಾಸಿ. ಬಾರಮ್ಮ ಹೋಗೋಣ, ಬಾ. ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾನಿದ್ದೀನಿ ಸರಿ. ನಾನು ಸುಪ್ಪಿಯವರೇ ನಿಮ್ಮಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಪಾರು ಬನ್ನಿ, ಕರ್ಕೊಂಡು ಹೋಗೋಣ. ನಿಮ್ಮಮ್ಮ ಇಲ್ಲೇ ಇರ್ತಾರೆ, ನಾವು 4 ಜನ ಹೋಗೋಣ ಬನ್ನಿ. ಸರಿ ಆಯ್ತು, ನಾನು ಮಹಿ ಬರ್ತೀವಿ. ಕರ್ಕೊಂಡು ಹೋಗೋಣ ಬಾ ಸುಪ್ಪಿ. ಬಾ ಕರ್ಕೊಂಡು ಹೋಗೋಣ ಆಂಟಿನ. ಫಸ್ಟು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ. ಪಾಪ ನೋವು ಅಂತ ಬಿಡ್ಕೊಳ್ತಾ ಇದ್ದಾರೆ. ನೋವು ಅನ್ನೋದು ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ, ತುಂಬ ಬೇಜಾರಾಗ್ತೈತೆ. ಬಾ ಕರ್ಕೊಂಡು ಹೋಗೋಣ. ನಮ್ಮ ಅಣ್ಣಯ್ಯ ಬಂದಿಲ್ಲ, ಬರ್ತೀನಿ ಅಂತ ಹೇಳೋಗಿದ್ದ, ಆದರೆ ಮನೆಗೆ ಇನ್ನೂ ಬಂದೇ ಇಲ್ಲ. ಆದರೆ ಶನಿವಾರ ಭಾನುವಾರ ಸ್ವಲ್ಪ ಬಾರು ರಶ್ ಇರುತ್ತೆ, ಅದಕ್ಕೋಸ್ಕರನ ಬಂದಿಲ್ಲ. ಅದಕ್ಕೇ ಪಾರು ಅಕ್ಕವರು ಮಹಿ ಅಣ್ಣವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದಿದ್ನಲ್ಲ, ಮಹಿ ಅವ್ರನ್ನ. ಅದಕ್ಕೋಸ್ಕರನ ಮಹಿನೂ ಪಾರು ಇರೋದಕ್ಕೇ ನನಗೆ ಇವತ್ತು ಎಷ್ಟು ಎಲ್ಪ್ ಆಯಿತು ಗೊತ್ತಾ. ತುಂಬ ಖುಷಿ ಆಗ್ತೈತೆ. ಇವಾಗ ಇವ್ರು ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಮ್ಮ. ನನಗಂತೂ ಭಾಳ ಖುಷಿ ಆಗ್ತೈತೆ ಇವ್ರು ಇರೋದಕ್ಕೆ. ನಾವು ಇಂಥ ಕಷ್ಟ ಅನುಭವಿಸಿದ್ದಾರೆ ಅಂತ ನಾನು ಮನೆಗೆ ಕರ್ಕೊಂಬಂದೆ. ಇವರು ಇರೋದಕ್ಕೆ ನೋಡಿ ಇವತ್ತೆಷ್ಟು ಸಹಾಯ ಆಯಿತು ಅಂತ ಹೇಳಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.